ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಯಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಬರೆದುವಾಗ ಕೃಷ್ಣಾವತಾರ ಸಮೀಪಕ್ಕೆ ಬಂದಾಗ ಅಂದರೆ ಕೊನೆಗೆ ಬರ್ತಾಯಿದೆ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹುಟ್ಟಿ ಬಂದು ಯಾರೇ ಆದರೂ ದೇಹ ಯಾರು ತೊಗೊಂಡು ಬಂದಿದ್ದಾರೆ ಅವ್ರ ದೇಹವನ್ನು ಬಿಟ್ಟು ಮತ್ತೆ ಹೋಗಲೇಬೇಕು. ದೇಹ ಪಂಚಭೂತಾತ್ಮಕ ದೇಹ ಇಲ್ಲೇ ಇಡಬೇಕಾಗ್ತೈತಿ. ಮತ್ತು ನಾವು ನಮ್ಮ ಪ್ರಾಣ ಸಹಿತವಾಗಿ ನಮ್ಮ ಮೂಲ ಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ನಾನಾದರೂ ವೈಕುಂಠಕ್ಕೆ ಹೋಗಲೇಬೇಕಾಗಿತ್ತು. ಅದಕ್ಕಾಗಿ ಯಾದವರು ಕೂಡ ಎಲ್ಲರೂ ನಾಶ ಆಗಬೇಕಾಗಿದೆ. ನಮ್ಮಲ್ಲಿ ಕೆಲವೊಂದು ದುಷ್ಟರು ಇಲ್ಲೇದಾರು ಅಂತ ಹೇಳಲಿಕ್ಕೆ ಬರೋಲ್ಲ. ಕೊನೆಗೆ ಏನಾಯ್ತು ಅಂತಂದರೆ ಬಲರಾಮ ದೇವರು ಸಮುದ್ರದೊಳಗೆ ಅವರು ಆಯ್ಕೆ ಆಗಿಬಿಟ್ರು. ಅವರು ಆದಿಶೇಷನ ಅವತಾರ. ನಂತರ ನನ್ನ ಕೃಷ್ಣ ಅವತಾರ ಹೇಗೆ ಮುಗೀತು ಅಂತ ಕೇಳಿದಲ್ಲ, ನನ್ನ ಸರದಿ ಹೆಂಗೆ ಬತ್ತಂತಂದ್ರೆ ನಿನಗೆ ಈ ಮೊದಲೇ ಹೇಳಿದ ಹಾಗೆ ನಮ್ಮ ಯಾದವ ಕುಮಾರರೆಲ್ಲ ಏನದು ಸಾಂಬನ ಹೊಟ್ಟೆಯೊಳಗಿದ್ದಂಥ ಒನಕೆಯನ್ನು ಎಲ್ಲರೂ ತೇದು ಏನು ಮಾಡಿದ್ರೆ ಅದು ಯಮುನಾ ನದಿ ಅದು ಆಪಾಗಿ ಬೆಳೆದುಬಿಟ್ಟಿತ್ತು. ಮುಂದೆ ಯಾವಾಗ ಇವರು ವ್ಯವಹಾರಕ್ಕಂತೇಳಿ ಹೋಗಿ ತಮ್ಮಲ್ಲಿ ಜಗಳಾಡಿ ಎಲ್ಲರೂ ಒಬ್ರಿಗೊಬ್ರು ಬಡದಾಡಿ ಸತ್ತೋಗ್ಬಿಟ್ರು. ಅದೇ ಆಪದ ಪ್ರಭಾವ. ನಂತರ ಏನಾದ ಆ ಅಣಸಿದ್ದ ಹೋಗಿ ಒಬ್ಬ ಜರ ಅನ್ನುವಂಥ ಜಾಲಗಾರ ಕೈ ಸಿಕ್ಕಾಗ ಅದನ್ನು ತಗೊಂಡು ಮತ್ತು ತನ್ನ ಬಾಣಕ್ಕೆ ಮೊಣೆಯನ್ನಾಗಿ ಮಾಡಿಬಿಟ್ಟಿದ್ದ. ನಂತರ ಏನಾಯಿತು ಅಂತಂದ್ರೆ ಆ ಜರ ಬೇರೆ ಯಾರು ಎಲ್ಲ ಹಿಂದಕ್ಕೆ ರಾಮಾವತಾರ ಕಾಲಕ್ಕೆ ಆತನೇ ವಾಲಿಯಾಗಿದ್ದ. ಅಂದರೆ ಸುಗ್ರೀವನ ಅಣ್ಣ, ನನ್ನ ಪರಮ ಭಕ್ತ ಆದರೂ ಕೂಡ ನಾನು ಸುಗ್ರೀವನ ಸಖ್ಯವನ್ನು ಬೆಳೆಸಿದ್ದಕ್ಕಾಗಿ ಏನಾಯ್ತಂದ್ರೆ ನಾನು ವಿಧಿ ಇಲ್ಲದೆ ಮರೆಯಲ್ಲಿ ನಿಂತ ಬಾಣ ಪ್ರಯೋಗ ಮಾಡಬೇಕಾಯಿತು. ಆವಾಗ ವಾಲಿ ಸಾಯುವಾಗ ರಾಮ 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 ಅಂತೇಳಿ ಸ್ಮರಣೆ ಮಾಡಿದಾಗ ನಾನು ಹತ್ತಿರ ಹೋದೆ. ಸ್ವಾಮಿ ನೀವೇನು ತಪ್ಪು ಮಾಡಿರಿ, ನನ್ನನ್ನು ಯಾಕೆ ಹೊಡೆದ್ರಿ ಅಂದಾಕ್ಷಣ, ನೋಡಪ್ಪ ಪ್ರಾರಬ್ಧ ಹೋಗಿ ಯಾರನ್ನೂ ತಪ್ಪಿಸೋದಿಲ್ಲ. ನೋಡು, ಇದಕ್ಕೆ ನೀನೇನು ಸಂತಾಪಗೊಳ್ಳಬೇಡ. ಮುಂದೆ ನಾನು ಕೃಷ್ಣಾವತಾರಕ್ಕೆ ಬರ್ತಾಯಿದ್ದೀನಿ. ಆವಾಗ ನೀನು ಜರ ಅನ್ನುವಂಥ ವ್ಯಾಧನಾಗಿ ಹುಟ್ಟಿ ಬಂದು ಆವಾಗ ನಿನ್ನಿಂದ ನನ್ನ ಪ್ರಾಣಹರಣ ಆಗ್ತೈತಿ, ಚಿಂತೆ ಮಾಡಬೇಡ ಅಂತ ಹೇಳಿದ ಏನು ಭಗವಂತ ನಿಲ್ಲ ಅಂತಂದ. ರಾಮಾವತಾರ ಮುಗಿತು. ಕೃಷ್ಣಾವತಾರಕ್ಕೆ ಬಂದಾಗ ಏನಾಯ್ತು ಅಂತಂದರೆ ವಾಲಿ ಸುಗ್ರೀವರು ಸಮಬಲರಾಗಿದ್ದರು. ರೂಪದಲ್ಲಿ ಕೂಡ ಒಂದೇ ರೀತಿ ಇದ್ದರು. ಶೌರ್ಯದಲ್ಲಿ ಅಷ್ಟೇ ಪರಾಕ್ರಮಿಗಳಾಗಿದ್ದರು. ನಾನು ಸುಗ್ರೀವನಿಗೆ ಮಾತು ಕೊಟ್ಟ ಪ್ರಕಾರ ವಾಲಿಯನ್ನು ಮರಿ ಅಂತ ಬಾಣ ಹೊಡೆದದ್ದು ಕರೆಯದ. ಆ ಬಾಣ ತಾಕಿದ ಮರುಕ್ಷಣವೇ ರಾಮ ಅಂತೇಳಿ ಪ್ರಾಣ ಬಿಟ್ಟದ್ದು ಕರೆಯದ. ಆತನೇ ಈಗ ಜರ ಆಗಿ ಹುಟ್ಟು ಬಂದಾನ. ಆದದ್ದಾಗಿ ಹೋಯ್ತು ಅಂತ ತಿಳ್ಕೊಂಡು ಈ ಪಂಚಭೂತಾತ್ಮಕ ಬಂದ ಈ ಶರೀರವನ್ನು ನಾನು ಬಿಡಬೇಕಾಗಿತ್ತು. ಕಾರ್ಯ ನಿಮಿತ್ತವಾಗಿ ಜರನಿಂದ ಆಗಬೇಕಾಗಿತ್ತಪ್ಪ. ಸ್ವಾಮಿ ಪಾದಕ್ಕೆ ನೇರವಾಗಿ ಯಾಕೆ ಅವನು ಬಾಣ ಬಿಟ್ರಿ? ನೋಡಿ, ವಿಷಯ ಹಿಂಗೈತಿ. ಒಮ್ಮೆ ದುರ್ವಾಸ ಮಹರ್ಷಿಗಳು ತಾವು ಅಭಿಮಂತ್ರಿಸಿದಂಥ ಒಂದು ಪಾಯಸವನ್ನು ನನಗೆ ಕೊಟ್ಟು, ಕೃಷ್ಣ ಇದು ರಕ್ಷಾ ಕವಚವಾದಂಥ ಪಾಯಸ, ಇದರಲ್ಲಿ ಅತ್ಯದ್ಭುತವಾದಂಥ ಪ್ರತಿರೋಧ ಶಕ್ತಿ ಐತಿ, ಇದನ್ನು ಮೈತುಂಬ ಹಚ್ಚಿಕೋ, ಅವಾಗ ಯಾವ ಭಯ ಇಲ್ಲ ಅಂತೇಳಿ ಆಶೀರ್ವಾದ ಮಾಡಿದರು. ಆಗಲಿ ಸ್ವಾಮಿ ಅಂತೇಳಿ ಗುರುಗಳು ಕೊಟ್ಟಂಥ ಪ್ರಸಾದವನ್ನು ಮೈಗೆಲ್ಲ ಹಚ್ಚಿಕೊಂಡ್ರು ಕೂಡ ಪಾದಗಳಿಗೆ ಹಚ್ಕೋಬಾರದು ಅಂತ ತಿಳ್ಕೊಂಡೆ ನಾನು ಬಲಗಾಲಿಲ್ದಂಥ ನನ್ನ ಪದ್ಮ ಇತ್ತು, ಅದಕ್ಕೆಲ್ಲ ಹಚ್ಕೋಲಿಲ್ಲ. ಅದಕ್ಕಾಗಿ ಆ ಪದ್ಮ ಇದ್ದಂಥ ಪಾದವನ್ನು ಮೇಲೆ ಮಾಡಿ ನಾನು ಮಲಗಿಕೊಂಡಾಗ ಆ ದೂರದಿಂದ ನೋಡ್ತಕ್ಕಂಥ ಜರ ಅನ್ನುವಂಥ ಬ್ಯಾದನಿಗೆ ಅದು ಜಿಂಕೆ ಥರ ಕಾಣ್ತು. ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಅಲ್ಲಿಂದ ಜಿಂಕೆ ಇರ್ಬೋದು ಅಂತ ತಿಳ್ಕೊಂಡು ಪಾಪ ಬಾಣ ಬಿಟ್ಟ, ಅವನಿಗೆ ತಪ್ಪಿಲ್ಲ. ಸ್ವಾಮಿ ತಾವು ಭೂಲೋಕವನ್ನು ಬಿಟ್ಟು ಹೋದ್ರೆ ಅಂದಂಗೆ. ಹೌದು ತೆ, ಮತ್ತು ನಿಮ್ಮ ಯಾದವ ಕುಲವೆಲ್ಲ ಪೂರ್ತಿಯೆಲ್ಲ ನಾಶ ಆಯಿತು, ಮತ್ತು ಯಾರಾದರೂ ಉಳಿದ್ರು ಅಲ್ಲೇ ತುತೇನಿನ ಮಾತು ಕರೆಯದ. ಯಾದವ ವಂಶದ ಉತ್ತರಾಧಿಕಾರಿಯಾಗಿ ನನ್ನ ಅನಿರುದ್ಧನ ಮಗ ವಜ್ರಕುಮಾರ ಉಳಿದ. ಆತನೇ ಅಳಿವಿಂದ ಯಾದವರಿಗೆ ರಾಜನಾಗಿ ಮುಂದುವರಿದ. ನೋಡುತ್ತೆ, ಶ್ರಾವಣ ಬಳುವ ಅಷ್ಟಮಿ ಬುಧವಾರ ರೋಹಿಣಿ ನಕ್ಷತ್ರ 3ನೇ ಪರ್ವದಲ್ಲಿ ಪ್ರಾರಂಭಗೊಂಡಂಥ ನನ್ನ ಕೃಷ್ಣಾವತಾರ ಈ ರೀತಿ ಪರ್ಯಾವಸಾನ ಹೊಂದಿತು. ಯಾರೇ ಆಗಲಿ ಹುಟ್ಟಿ ಬಂದವರು, ದೇಹವನ್ನು ತೊಟ್ಟು ಬಂದವರು ದೇಹವನ್ನು ಬಿಟ್ಟು ಹೋಗಲೇಬೇಕು ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ ಆಯ್ತಲ್ರಿ ಸ್ವಾಮಿ. ನಿಜವಾಗಿ ದೂತಿ, ನಾವು ಹುಟ್ಟುವಾಗ ಹೇಗೆ ನಾವು ಅತಗೋತ ಹುಟ್ಟಿರ್ತೀವಿ, ಸಾಯೋ ಮುಂದೆ ನಕ್ಕೋತ ಸಾಯಬೇಕು.
ಹುಟ್ಟಿದ ಮನುಷ್ಯ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಅದು ಲೋಕಕ್ಕೆ ಏನಾಗಬೇಕಂತಂದ್ರೆ ಆದರ್ಶವಾಗಿರಬೇಕು. ಈ ರೀತಿ ನಾನು ಕೃಷ್ಣ ಅವತಾರವನ್ನು ಮುಗಿಸ್ಬೇಕಾಯ್ತು ತೀತ. ಸ್ವಾಮಿ ತಾವು ಹೇಳ್ತೀನಿ ಅಂದ್ರೆ ನಾವ್ಯಾಕೆ ಬೇಡನ್ರಿ, ಈ ಅವತಾರದ ಪರಿಕಲ್ಪನೆ ಎಂಥವ್ರು ಆಗಿಲ್ಲ, ಮತ್ತು ಕೇಳುವ ಆಶೆ ನಮ್ಗೆ ಐತ್ರಿ ಸ್ವಾಮಿ, ಸ್ವಲ್ಪ ನಮಗೆ ಹೇಳ್ರಿ. ಹಾಗೆ ಕೃಷ್ಣ ಅವತಾರ ಹೇಗೆ ಮುಗಿತಂತಂದ್ರೆ ನೋಡ್ದೂತೆ ಇದ್ದ ಗೋವಳರೋಳು ಕದ್ದು ಬೆಣ್ಣೆಯ ತಿಂದ, ಇದ್ದ ಗೋವಳರೋಳು ಕದ್ದು ಬೆಣ್ಣೆಯ ತಿಂದ, ಮುದ್ದು ಕೃಷ್ಣನು ಬಂದಿನೇ ಬಾಗಿಲ ತೆರೆಯ ಬಾಗಿಲ ತೆರೆ ಸತ್ಯಭಾಮ ಆ ಆ ಹೋತಾಯ. ಸ್ವಾಮಿ ನೀವು ಹೇಳಿರಿ ಇದ್ದ ಗೋವಳರು ಕದ್ದು ಬೆಣ್ಣೆ ತಂದ ಅಂದ್ರೆ ಭಕ್ತರಲ್ಲಿರ್ತಕ್ಕಂಥ ಸತ್ವಗುಣ ಪ್ರಧಾನವಾದಂಥ ಬೆಣ್ಣೆಯ ಸೇವನೆ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿದಂಥ ಕೃಷ್ಣಾವತಾರಿ ಬಂದೇನಿ ಅಂತ ಹೇಳಿದ್ರೆ ಕರೀರಿ, ನಮ್ಮ ತಾಯಿ ಸತ್ಯಭಾಮಗೆ ಅದು ಗುರುತು ಆಗ್ತಾ ಇಲ್ಲಲ್ರಿ. ಮತ್ತು ಹೇಗೆ ಮಾಡೋದು ನೋಡಿದೂತೆ, ಮಮ ಪ್ರಾಣಾಯಿ ಪಾಂಡವ ಅಂಥೇಳಿ ನಾನು ಪಾಂಡವರನ್ನು ಸದಾಕಾಲದಲ್ಲಿ ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದೆ. ಧರ್ಮಿಷ್ಠ ಅಂತ ಧರ್ಮರಾಜ ದ್ರೌಪದಿ ಮೊದಲಾಗಿ ತಮ್ಮಂದರೆಲ್ಲ ಕರೆದು ಇನ್ನು ನಮ್ಮ ಕಾಲ ಮುಗಿಯಿತು ಅಂತೇಳಿ ಕೃಷ್ಣ ಯಾವಾಗ ಅವತಾರ ಸಮಾಪ್ತಿ ಮಾಡಿದ್ರಂದ್ರೆ ನಾವಿನ್ನು ಇರುವುದು ಬೇಡ ಅಂತ ತಿಳ್ಕೊಂಡು ಅವರು ನಾವು ಹಿಮಾಲಯದತ್ತ ಪ್ರಯಾಣ ಮಾಡಬೇಕು ಅಂಥೇಳಿ ಎಲ್ಲರೂ ಪಾಂಡವರು ದ್ರೌಪದಿ ಸಮೇತವಾಗಿ ನಾನು ಹೋದ ಮೇಲೆ ಬರಬೇಕಾಯಿತು. ಯಾವಾಗ ನಾನು ಇಲ್ಲ ಅಂತಂದಾಗ ಪಾಂಡವರ ಜಂಗಾಬಲ ಅಂದರೆ ಶಕ್ತಿನ ಕುಂದಿದಂಗೆ ಆಗಿಬಿಡ್ತು. ಎಲ್ಲರೂ ಹಿಮಪರ್ವತದ ಪ್ರಯಾಣ ಬೆಳೆಸಿದ್ರು. ಮುಂದೆ ಏನಾಯಿತು ಸ್ವಾಮಿ, ಪರ್ವತದ ಪ್ರಯಾಣ ಮಾಡುವ ಮಾರ್ಗದಲ್ಲಿ ಮುತ್ತೈದೆಯಾದಂಥ ದ್ರೌಪದಿ ಸಾವನ್ನಪ್ಪಿದರು. ಈ ಕುರಿತು ತಮ್ಮಂದರೆಲ್ಲರನ್ನು ಕೂಡಿಕೊಂಡು ಧರ್ಮರಾಜನನ್ನು ಕೇಳ್ತಾರೆ. ಏನಂತ, ಅಣ್ಣ ಧರ್ಮರಾಜ, ದ್ರೌಪದಿ ಮಹಾಪತಿವ್ರತ, ಇಂಥ ಪತಿವ್ರತ ಶಿರೋಮಣಿಯಾದರೂ ಕೂಡ ಅವಳು ಒಮ್ಮೆಲೇ ಈ ರೀತಿ ದುರ್ಮರಣವನ್ನು ಅಪ್ಪಬೇಕಾದರೆ ಕಾರಣ ಏನು ಒಂದು ಆ ಕ್ಷಣ ಧರ್ಮರಾಜ ಆತನ ನೋಡು, ಅವಳಲ್ಲಿ ಒಂದು ಪಕ್ಷಪಾತ ಗುಣ ಇತ್ತು. ಏನನ್ನ ಅಂದ ಆ ಕ್ಷಣ ನೋಡು, ನಾವು ಪಂಚಪಾಂಡವರು ಅವಳಿಗೆ ಪತಿಯಾಗಿದ್ದರೂ ಕೂಡ ಅವಳಿಗೆ ಏನಾಯ್ತಂತಂದರೆ ಅವಳಿಗೆ ಕರ್ಣನ ಮೇಲೆ ಇನ್ನೂ ಮೋಹ ಇತ್ತು. ಯಾಕೆ ಮೋಹ ಇತ್ತು ಅಂದ್ರೆ ಅದಕ್ಕೂ ಕಾರಣ ಅದ ನೋಡು. ಯಾವಾಗ ನಾವು ದ್ರುಪದರಾಜನ ಒಂದು ಯಾಗಕ್ಕೆ ಹೋದಾಗ ಅಲ್ಲಿ ಏನಾಯ್ತು ಸ್ವಯಂವರ ನಡೆದಾಗ ದುರ್ಯೋಧನ ಕೂಡ ಕರ್ಣನೂ ಬಂದಿದ್ದ. ಕರ್ಣನು ನಮಗಿಂತಲೂ ಒಂದು ಪ್ರತಿಭಾವಂತ. ಆತನು ಆ ಧನಸ್ಸನ್ನು ಎತ್ತಿದ ಮುರಿಯುವಂಥ ಶಕ್ತಿಯಲ್ಲಿತ್ತು. ಆದರೆ ಆತನು ಹೀನ ಕುಲದವನು ಅನ್ನೋಂಥ ಕಾರಣ ನಮಗೆ ಅವಕಾಶ ಕೊಡಲಿಲ್ಲ. ಆದರೆ ಸುಂದರನಾದಂಥ ಕರ್ಣನ ಮೇಲೆ ಸಹಜವಾಗಿ ದ್ರೌಪದಿಯ ಒಂದು ಕಣ್ಣು ಬಂದರೆ ಆಶೆ ಆಗಿತ್ತು. ಹೀಗಾಗಿ ಅವನ ಮೇಲೆ ಆಸೆ ಇದ್ದ ಕಾರಣ ಪತಿವ್ರತ ಶಿರೋಮಣಿಯಾದಂಥ ದ್ರೌಪದಾದೇವಿ ಕೂಡ ಸಾವನ್ನಪ್ಪಬೇಕಾಯಿತು. ಹಿಂಗೇನ್ರಿ ಮುಂದೆ ಯಾತ್ರೆ ಹಂಗೆ ಮುಂದೆ ಹೋಗ್ತಾ ಇರುವಾಗ ಅಶ್ವಿನಿ ಕುಮಾರ ಅಂತ ನಕುಲ ಸಹದೇವರು ಅವರಿಬ್ಬರು ಏಕಕಾಲದಲ್ಲಿ ಮರಣವನ್ನಪ್ಪಿದರು. ಇವರು ನಿಮ್ಮ ಅವಳಿ ತಮ್ಮಂದಿರಲ್ರಿ? ಹೌದು, ಧರ್ಮರಾಜನ ಅವಳಿ ತಮ್ಮಂದರು. ನೋಡು, ಕುಂತಿದೇವಿಯ ಹೊಟ್ಟೆಲಿ ಇವರು ಹುಟ್ಟಿದರೆ, ಮಾದ್ರಿ ದೇವಿಯ ಹೊಟ್ಟೆಲಿ ನಕುಲ ಸಹದೇವರು ಹುಟ್ಟಿದ್ರು. ಇವರು ತ್ರಿಕಾಲ ಜ್ಞಾನಿಗಳಾಗಿದ್ದರು. ಅಷ್ಟೇ ಅಲ್ಲ, ಇವರಂಥ ಬುದ್ಧಿವಂತರೇ ಯಾರು ಇರಲಿಲ್ಲ. ಆದರೆ ಅವ್ರು ಏನಾಯ್ತಂದರೆ ಮುಂದಾಗುವಂಥ ಒಂದು ಲೋಕಜ್ಞಾನವನ್ನು ತಿಳಿಯಬಲ್ಲವರಾಗಿದ್ದರು. ಆದರೂ ಕೂಡ ಅವರು ಅದನ್ನು ಹೇಳಲಿಲ್ಲ, ಗೌಪ್ಯವಾಗಿ ಇಟ್ಟಿದ್ದರು. ಆದ ಕಾರಣವಾಗಿ ಅವರು ಈ ರೀತಿ ಅವಸಾನ ಆಗಬೇಕಾಯಿತು. ಆಯ್ತು ಸ್ವಾಮಿ, ನೋಡಿ ಭಗವಂತ, ಯಾರೇ ಆದರೂ ನೋಡ್ರಿ ಏನಾದರೂ ಒಂದು ಕಾರಣದಿಂದ ಸಾಯ್ತಾರಂತಾರಲ್ರಿ, ಅದು ಖರೆ ನೋಡ್ರಿ. ಅವು ಎಡೆ ಬಿದ್ದು ಸತ್ತಂತಾರು, ಕುಂತಲೇ ಸತ್ತದಾರು, ಮಲ್ಕೊಂಡಾಗ ಸತ್ತ ಅಂತಾರು. ಹಿಂಗೆ ಯಾವ್ದಾರ ಒಂದು ನೆಪ ಬೇಕು, ಹೌದಲ್ರಿ? ಹೌದು. ಯಾಕಂದರೆ ನಿಮಿತ್ತ ಮಾತ್ರನ ನಾನು ಎಲ್ಲರನ್ನೂ ಒಂದೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ. ಸ್ವಲ್ಪ ಸಮಯ ಕಳೆದು ಹೋದ್ಮೇಲೆ ಮೂರು ಲೋಕದ ಗಂಡ ಅನಿಸಿರುವಂಥ ಅರ್ಜುನ ಅವನು ಕೂಡ ಶರೀರವನ್ನು ಬಿಟ್ಟ, ಸಾವನ್ನಪ್ಪಿದ. ಆಗ ಧರ್ಮರಾಜನನ್ನು ಭೀಮಿಕತಾನ, ಅಣ್ಣ ಅರ್ಜುನ ನಮ್ಮೆಲ್ಲರಿಗಿಂತಲೂ ಶೂರ ಮತ್ತು ಮೂರು ಲೋಕದ ಗಂಡ ಅನ್ನುವಂಥ ಒಂದು ಬಿರುದನ್ನು ಪಡೆದವ, ಅವನಿಗೆ ಯಾಕೆ ಈ ರೀತಿ ಅಕಾಲ ಮರಣ ಆಯಿತು ಅಂದಾಕ್ಷಣ
ಧರ್ಮರಾಜ ಆತ ನೋಡು ಭೀಮಸೇನ, ನಮಗೆಲ್ಲ ಶ್ರೀಕೃಷ್ಣ ಪರಮಾತ್ಮನೇ ಆಶ್ರಯದಾತ, ಅವನೇ ನಮಗೆಲ್ಲ, ಅವನ್ನ ಬಿಟ್ಟರೆ ನಮಗೇನೂ ಇಲ್ಲ ಅನ್ನೋದೊಂದು ಗೊತ್ತಿದ್ದರೂ ಕೂಡ ಪಾರ್ಥ ಧನಂಜಯ ಏನೈತೆ ತನ್ನಲ್ಲಿ ಇಂಥ ಒಂದು ಬಲವಾದ ಒಂದು ಪರಾಕ್ರಮಶಾಲಿ ನಾನಂತೆ ತಿಳ್ಕೊಂಡು ಸೂಕ್ಷ್ಮವಾಗಿ ಕೃಷ್ಣ ಪರಮಾತ್ಮನಿಗೆ ಒಂಥರ ಸ್ನೇಹವನ್ನು ಬಯಸಿ ಇವನನ್ನು ಮಿತ್ರ ಅಂತ ಭಾವವನ್ನು ತಿಳ್ಕೊಂಡಿದ್ದ. ಅದು ಏನಾಗಿತ್ತಂದ್ರೆ ನಿಜವಾಗಿ ಭಗವಂತನ ದೊಡ್ಡವ, ಆದರೂ ಅವನನ್ನು ಎಷ್ಟೋ ಮಟ್ಟಿಗೆ ಮುನ್ನಡೆಸಿದನ ಪರಮಾತ್ಮ. ಹೀಗೆ ಒಂದು ಸೂಕ್ಷ್ಮ ಅಹಂಕಾರ ಇದ್ದ ಕಾರಣ ಅರ್ಜುನ ಈ ರೀತಿ ಅಪಮೃತ್ಯವನ್ನು ಅನುಭವಿಸಬೇಕಾಯಿತು. ಹಿಂಗೆ ಯಾಕಂದ್ರಿ ಒಟ್ಟಾರೆ ಏನು ಸ್ವಾಮಿ, ಹಿಂಗೆ ಒಬ್ಬರು ಒಂದೊಂದು ನೆಪ ಮಾಡಿಕೊಂಡು ದೇಹವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದಂಗಾತು. ಹೌದು, ಯಾರೇ ಆಗಲಿ ಒಂದಕ್ಕೆ ನಿಮಿತ್ತ ಕಾರಣವಾಗಿ ಏನಾಗತ್ತಂದ್ರೆ ದೇಹವನ್ನು ಬಿಡಬೇಕಾಗ್ತದೆ. ಅದಕ್ಕೆ ನಾವು ದೇಹ ಬಿಡುವಾಗ ಯಾವ ಕಾಲಕ್ಕೂ ದುಃಖವನ್ನು ಮಾಡಬಾರದು, ಸಂತೋಷದಿಂದ ಪ್ರಾಣತ್ಯಾಗವನ್ನು ಮಾಡುವಂಥ ಪರಿವೇ ನಮ್ಮದಾಗಬೇಕು. ಅದರಿಂದ ಏನಕ್ಕೆ ಇಹಕ್ಕೂ ಮತ್ತು ಪರಲೋಕಕ್ಕೂ ಯಾವಾಗಲೂ ಶ್ರೇಯಸ್ಸಾಗ್ತದೆ ತಿಳ್ಕೋಬೇಕು.